ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ರೀತಿ ನಮ್ಮ ವೀಡಿಯೋಸ್ ಬರ್ತಾ ಇರ್ತವೆ, ನೋಡಿ ಸಪೋರ್ಟ್ ಮಾಡಿ. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಹಸುಗಳು ನಾವು ಎಷ್ಟೇ ಸತಿ ಸೆಮೆನ್ ಕೊಡಿಸಿದ್ರು ನಿಲ್ತಾ ಇರೋದಿಲ್ಲ, ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಇವತ್ತು ಹಸುಗಳು ಸೆಮೆನ್ ನಿಲ್ತಾ ಇರೋದಿಲ್ಲ, ಏನು ಮಾಡಬೇಕು ಅಂದರೆ ನಾವು ಎಷ್ಟು ಸತಿ ಸೆಮೆನ್ ಕೊಡಿದ್ರು ಹಸುಗಳು ಸೆಮೆನ್ನು ನಿಲ್ಲೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಮನೆ ಮದ್ದು ನಿಮಗೆ ಹಾಗೆ ತೋರಿಸಿದ್ರೆ ವಿಡಿಯೋ ನಿಮಗೆ ಅಷ್ಟು ಅರ್ಥ ಆಗೋದಿಲ್ಲ. ಅದು ಯಾವುದು ನಿಮಗೆ ಬಂಗ್ರಬಳ್ಳಿ ಅಂದರೆ ಯಾವುದು ಅಂತ ಎಲ್ಲ ಪುನಃ ಕಮೆಂಟ್ ಮಾಡ್ತೀರಿ. ಅದಕ್ಕೆ ಅವನ್ನೇ ಡೀಟೇಲಾಗಿ ತೋರಿಸಿ ವಿಡಿಯೋ ಮಾಡ್ತೀನಿ. ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ. ಹೈನುಗಾರಿಕೆ ಮಾಡೋರು ಪ್ರತಿಯೊಬ್ಬರಿಗೂ ಇದು ಬಂದು ಅನುಕೂಲ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನ ರೈತರುಗಳು ನಾವೇನು ಮಾಡ್ತಾಯಿದ್ದೀವಿ, ಸೆಮೆನ್ ನಿಲ್ಲಿಲ್ಲ ಅಂದ್ಬಿಟ್ಟು 2 ರಿಂದ 4 ಸತಿ 5 ಸತಿ ಸೆಮೆನ್ ಕೊಡಿಸಿದ್ರು ಹಸುಗಳು ಸೆಮೆನ್ ನಿಲ್ತಾ ಇರೋದಿಲ್ಲ. ಆದಷ್ಟು ಸೆಮೆನ್ ಇಲ್ದೇ ನಾವು ಎಲ್ಲನೂ ಹಸುಗಳೆಲ್ಲನೂ ಈಗ ಏನು ಮಾಡ್ತಾವ್ರೆ ಅಂದರೆ ಸೆಮೆನ್ ನಿಲ್ತಾ ಇಲ್ಲ, ಹಸುಗಳು ಎಷ್ಟು ಸತಿ ಸೆಮೆನ್ ಮಾಡಿಸಿದ್ರು ನಿಲ್ತಾ ಇಲ್ಲ ಅಂತ ಅವು ಗರ್ಭತ್ತು ಕೋಶ ತೊಳೆಸಿ ಮಾಡಿ ಅವಕ್ಕೆ ನಾವು ಈಗೇನೋ ಈಗ ಸೆಮೆನ್ ಕೊಡಿಸ್ಬೇಕಾದ್ರೆ ನೀವು ಇಂಜೆಕ್ಷನ್ ಎಲ್ಲ ಮಾಡಿಸಿ ಸೆಮೆನ್ ಕೊಡಿಸಿದ್ರು ಹಸುಗಳು ಎಷ್ಟೋ ಹಸುಗಳು ಸೆಮೆನ್ ನಿಲ್ತಾನೆ ಇರೋದಿಲ್ಲ. ನಮ್ಮ ಮನೇಲೂ ಮುಂಚೆ ಹಾಗೆ ಆಗಿತ್ತು. ಇದೇ ಹಸು ಫಸ್ಟ್ ಸತಿ ನಾವು ಸೆಮೆನ್ ಕೊಡಿಸಿದಾಗ 3 ಸತಿ ಸೆಮೆನ್ ಕೊಡಿಸಿದ್ರು ಸೆಮೆನ್ ನಿಲ್ತಿರಲಿಲ್ಲ. ಫಸ್ಟ್ನೇ ಸತಿ ನಮ್ಮ ಮನೆ ತಂದಾಗ ಮೊದಲು ಕರು ಹಾಕಿ 2ನೇ ಸತಿ ಹಬ್ಬಕ್ಕೆ ಸೆಮೆನ್ ನಿಲ್ತಿರಲಿಲ್ಲ. ಮತ್ತು ಈಗ ಮನೆ ಮದ್ದು ಮಾಡಿದ್ಮೇಲೆ ಸೆಮೆನ್ ನಿಂತ್ಕೊಂಡು ಕರು ಹಾಕಿದ್ದು. ಈಗ ವರ್ಷ ಅಷ್ಟೇ ಒಂದೇ ಸತಿ ಸೆಮೆನು ಬರೋದು. ಒಂದು ಸತಿ ಸೆಮೆನು ಬಂತು, ನಾವು ಸೆಮೆನು ಕೊಡಿಸ್ತೋ ಅಂದರೆ ಇನ್ನು ಪುನಃ ರಿಪೀಟ್ ಬರೋದಿಲ್ಲ ಸೆಮೆನ್ಗೆ. ನಮ್ಮ ಮನೆ ಹಸುಗಳೆಲ್ಲ ಅಷ್ಟೇ 1 ರಿಂದ 2 ಸತಿ ಸೆಮೆನು ಕೊಡಿಸ್ತೀವಿ. ಮನೆ ಮದ್ದು ಎಲ್ಲ ಹಸುಗಳಿಗೂ ಏನು ಮಾಡೋಕ್ಕೆ ಹೋಗೋದಿಲ್ಲ. ಯಾವ ನಿಲ್ತಾ ಇಲ್ಲ ಅಂಥ ಹಸುಗಳಿಗೆ ಮಾತ್ರ ಮನೆ ಮದ್ದು ಮಾಡ್ತೀವಿ. ಬಾಕಿ ಹಸುಗಳಿಗೆ ಯಾವಕ್ಕೂ ಮನೆ ಮದ್ದು ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಮನೆ ಹಸುಗಳೆಲ್ಲ 1 ರಿಂದ 2 ಸತಿ ಅಥವಾ ಏನೋ ನಮ್ಮದು ಸೆಮೆನ್ನು ಕೊಡ್ಸೋಂಥ ಟೈಮಿಂಗ್ಸ್ ಏನಾದ್ರು ಹೆಚ್ಚು ಕಮ್ಮಿ ಆದಾಗ 2ನೇ ಸತಿ ಸೆಮೆನು ಬಂದುಬಿಡ್ತವೆ. ಆಲ್ಮೋಸ್ಟ್ ನಮ್ಮ ಮನೆ ನಾವು ಸೆಮೆನ್ ಕೊಡ್ಸೋ 1ನೇ ಸತಿ ಸೆಮೆನು ಇಲ್ಲ ಅಂತ ಹಸುಗಳೇ ಜಾಸ್ತಿ ಇರೋದು. ಅದರಲ್ಲೂ ಈಗ ಈ ಹಸು ಫಸ್ಟ್ ಸತಿ ನಮ್ಮದು 3 ಸತಿ ಸೆಮೆನ್ ಕೊಡಿಸಿದ್ರು ನಿಂತಿಲ್ದವ್ರಂಥ ಹಸು ಈಗ 1ನೇ ಸತಿ ಸೆಮೆನು ನಿಲ್ಲುತ್ತೆ. ಅದು ಸೆಮೆನು ಕೊಡಿಸ್ಬೇಕಾದ್ರೆ ಅಷ್ಟೇ ನಾವು 1 ಸತಿ ಸೆಮೆನು ಬಂದಾಗ ಸ್ಕಿಪ್ ಮಾಡಿ 2ನೇ ಸತಿ ಸೆಮೆನು ಬಂದಾಗ ಕೊಡಿಸ್ತೀವಿ. ಪೂರ್ತಿ ಹಾಗೆ ವೀಡಿಯೋ ನಿಮಗೆ ತೋರಿಸಿದ್ರೆ ಅರ್ಥ ಆಗೋದಿಲ್ಲ. ಅವು ಎಲ್ಲನೂ ಡೀಟೇಲ್ಸಾಗಿ ಅದು ಯಾವ್ಯಾವ ಮನೆ ಮದ್ದು ನೀವು ಪೂರ್ತಿಯಾಗಿ ನಿಮಗೆ ಯಾವ ರೀತಿಯ ಮಾಡಬೇಕು ಮತ್ತು ಅದು ಏನು ನಿಮಗೆ ಯಾವ ದಿವಸ ಎಷ್ಟು ದಿವಸ ಕೊಡಬೇಕು ಅದೆಲ್ಲ ಡೀಟೇಲಾಗಿ ನಿಮಗೆ ಅದರಲ್ಲೇ ವಾಯ್ಸ್ ಕೊಟ್ಟು ವಾಯ್ಸಲ್ಲೇ ನಿಮಗೆ ಪೂರ್ತಿಯಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ. ಬಂಜೆತನ ಅಥವಾ ಬೆದೆಗೆ ಬರದಿರುವುದು ಇದರ ನಿವಾರಣೆಗಾಗಿ ಮನೆಮದ್ದು. ಇದಕ್ಕೆ ಬೇಕಾಗುವ ಪದಾರ್ಥಗಳು: 2 ಮೂಲಂಗಿ ಬೇರು, 4 ಹಿಡಿ ಲೋಳೆಸರದ ಎಲೆಗಳು, 4 ಹಿಡಿ ಮಂಗರ ಬಳ್ಳಿ ಕಾಂಡ, 4 ಹಿಡಿ ನುಗ್ಗೆ ಸೊಪ್ಪಿನ ಎಲೆಗಳು, 4 ಹಿಡಿ ಕರಿಬೇವಿನ ಎಲೆಗಳು. ತಯಾರಿಸುವ ವಿಧಾನ: ಬೆದೆಗೆ ಬಂದ 3 ದಿನಗಳು ಗರ್ಭಕೋಶದ ಸೋಂಕುಗಳನ್ನು ಗುಣಪಡಿಸಲು ದಿನಕ್ಕೆ 1 ಉಪ್ಪು ಸವರಿದ ಮೂಲಂಗಿಯನ್ನು ಹಸುವಿಗೆ 3 ರಿಂದ 5 ದಿನಗಳವರೆಗೆ ನೀಡಬೇಕು. ಮುಂದಿನ ಅಥವಾ ನಂತರದ 4 ದಿನಗಳು 4 ಹಿಡಿ ನುಗ್ಗಿ ಸೊಪ್ಪನ್ನು ದಿನಕ್ಕೆ 1 ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು. ಮುಂದಿನ ಅಥವಾ ನಂತರದ 4 ದಿನಗಳು 4 ಹಿಡಿ ಲೋಳೆಸರದ ಎಲೆಗಳನ್ನು ದಿನಕ್ಕೆ 1 ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು. ಮುಂದಿನ ಅಥವಾ 4 ದಿನಗಳು 4 ಹಿಡಿ ಮಂಗರವಳ್ಳಿ ಕಾಂಡವನ್ನು ದಿನಕ್ಕೆ 1 ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು. ಕೊನೆಗೆ ಮುಂದಿನ ಅಥವಾ ನಂತರದ 4 ದಿನಗಳು 4 ಹಿಡಿ ಅರಿಶಿಣ ಮಿಶ್ರಿತ ಕರಿಬೇವಿನ ಪೇಸ್ಟನ್ನು ದಿನಕ್ಕೆ 1 ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು. ಈ ಚಿಕಿತ್ಸೆಯ ನಂತರ ಹಸು ಗರ್ಭಧರಿಸದಿದ್ದರೆ ಮತ್ತೊಮ್ಮೆ ಈ ಚಿಕಿತ್ಸೆಯನ್ನು ಪುನರಾವರ್ತಿಸಬೇಕು. ಸ್ನೇಹಿತರೆ, ಈಗ ಮನೆ ಮದ್ದು 1 ಸತಿ ನೀವು ಪೂರ್ತಿಯಾಗಿ ಕೊಟ್ಟು ನೀಟಾಗಿ ನಾವು ಯಾವ ರೀತಿ ಹೇಳಿದೀವೋ ಅದೇ ರೀತಿ ನೀವು ಆ ಮನೆ ಮದ್ದನ್ನು ಮಾಡಿ. ಮನೆ ಮದ್ದು ಮಾಡಿ ನಿಮಗೆ ಉಪಯೋಗ ಆಗುತ್ತೋ ಇಲ್ವೋ ಅಂತ ನೋಡಿ. 1 ರಿಂದ 2 ಸತಿ ಸೆಮೆನು ಕೊಟ್ಟು ನಿಂತಿಲ್ಲ ಅನ್ನೋ ಅಂಥ ಹಸುಗಳಿಗೆ ನೀವು ಟ್ರೈ ಮಾಡಿ ನೋಡಿ. ಮತ್ತು ಅದು ಪುನಃ ಸೆಮೆನು ಬಂದಿಲ್ಲ ಅಂದರೆ ಅದಕ್ಕೆ ನೀವು ಡಾಕ್ಟ್ರಿಗೆ ತೋರಿಸೋಬೋದು. ಫಸ್ಟೇ ನೀವು ಆ ಮನೆ ಮದ್ದು ಮಾಡಿ ನೀವು ಆ ನಂತರ ನನಗೆ ಕಮೆಂಟ್ ಮಾಡಿ ಹೇಳಿ ನಿಲ್ಲುತ್ತೋ ಇಲ್ವೋ ಅಂತ. ನೋಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ, ನಮ್ಮ ಸಹೋದರರು ಬ್ರದರ್ಸ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ನೀವು ಶೇರ್ ಮಾಡಿ. ಆದಷ್ಟು ಇದೇ ರೀತಿ ಸಪೋರ್ಟ್ ಮಾಡಿ. ನಮ್ಮ ಅದಕ್ಕಿಂತ ದೊಡ್ಡವ್ರು ನೋಡ್ತಾ ಇರ್ಬೋದು, ಚಿಕ್ಕವ್ರು ನೋಡ್ತಾ ಇರ್ಬೋದು, ಯಾರೇ ಆದರೂ ಅಷ್ಟೇ ಇದೊಂದು ವೀಡಿಯೋನ ನೀವು ಉಪಯೋಗ ಆಗಲಿ, ನಮ್ಮ ರೈತರುಗಳಿಗೆ ಹೈನುಗಾರಿಕೆ ಮಾಡ್ತಾ ಇರೋರು ಪ್ರತಿಯೊಬ್ಬರು ಅನುಕೂಲ ಆಗಲಿ ಅಂತ ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋ ಮಾಡಿದ್ದು. ಆದಷ್ಟು ನಮ್ಮ ರೈತರು ಹೈನುಗಾರಿಕೆ ಮಾಡ್ತಾ ಇರೋರು ಹಸುಗಳಿಗೆ ಹಬ್ಬಾಗಿಲ್ಲ ಅಂತ ಆ ಥರ ಬಿದ್ದು ಹಸುಗಳನ್ನ ಸೇಲ್ ಮಾಡೋಕ್ಕೆ ಮಾರೋಕ್ಕೆ ಹೋಗೋಕ್ಕೆ ಹೋಗಬೇಡಿ. ಹಸುಗಳು ಇವತ್ತಿಲ್ಲ ಅಂದರೆ ನಾಳೆ ಇವತ್ತಿಲ್ಲ ನಾಳೆ ನಿಮಗೆ ಅನುಕೂಲ ಆಗೇ ಆಗುತ್ತೆ.
ಹಸುಗಳ್ನ ಆ ಥರ ಪಟ್ಟು ಮಾರ್ಕೊಂಡು ನೀವು ಲಾಸ್ ಆಗೋದು, ಜೊತೆಗೆ ಹಸುಗಳು ಸೆಮೆನ್ ನಿಂತಿಲ್ಲ ಅಂದ್ಬಿಟ್ಟು ಈಗ ಕಟಕರಿಗೆ ಏನು ಕೊಡ್ತಾ ಇದ್ದೀರಿ ಅದು ತಪ್ಪುತ್ತೆ. ಆದಷ್ಟು ಈ ಮನೆಮದ್ದನ್ನು ಮಾಡಿ ನೋಡಿ. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ನಿಮ್ಮ ಚಿಕ್ಕ ರೈತರ ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.